ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್. ಸೊ ಇದು ಟ್ಯೂಸ್ಡೇ ಆ್ಯಂಡ್ ವೆಡ್ನೆಸ್ಡೇ ಇದು ಕಂಟಿನ್ಯೂಷನ್ ವ್ಲಾಗ್ ಇರುತ್ತೆ. ಸೊ ಮಾರ್ನಿಂಗ್ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಡೈಲಿ ರೊಟೀನ್ ಥರ ನಂದು ನೆಲ್ಲಿಕಾಯಿ ಜ್ಯೂಸ್ದು ಸೊ ಅದನ್ನು ಮಾಡ್ಕೊತಾ ಇದ್ದೀನಿ. ಸೊ ನೆಲ್ಲಿಕಾಯಿ ಜ್ಯೂಸ್ಗೆ ಮಾಮೂಲಿ ಹೇಳಿದ್ನಲ್ಲ 1 ಕಪ್ ಆಫ್ ನೆಲ್ಲಿಕಾಯಿ ಜ್ಯೂಸು, ಆಮೇಲೆ ಸ್ವಲ್ಪ ನೀರು ಮತ್ತು ಪಿಂಕ್ ಸಾಲ್ಟು ಮತ್ತು ತುಪ್ಪ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸಪ್ ಮಾಡಬೇಕು. ಸೊ ಮನೇಲಿ ಅಮ್ಮಂಗೆ ಅಜ್ಜಿಗೆ ಹುಷಾರಿಲ್ಲದ ಕಾರಣ ಸೊ ನಾನು ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಿಲ್ಲ ವಾಕಿಗೆ ಅಂತ. ಸೊ ನನ್ನ ಮೇಲೇ ಕೆಲಸ ಇರುತ್ತೆ. ಸೊ ಅವ್ರಿಗೆ ಯಾಕೆ ನಾನು ಕಷ್ಟ ಕೊಡಬೇಕು, ಯಾಕೆ ನಾನು ಟ್ರಬಲ್ ಕೊಡಬೇಕು ಅಂತೇಳಿ ಸೊ ಎಲ್ಲೂ ಹೋಗ್ತಾಯಿಲ್ಲ. ಸೊ ನನ್ನ ಡ್ರಿಂಕ್ನ ನಾನು ಕುಡಿದು ಸ್ವಲ್ಪ ಹೊತ್ತು ಆದಮೇಲೆ ಮಾಡಿ ಮೇಲೆ ವಾಕ್ ಮಾಡ್ತೀನಿ ಸ್ವಲ್ಪ ಹೊತ್ತು. ಅದಾದಮೇಲೆ ನಮ್ಮ ಪಪ್ಪಿ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತೀನಿ. ಸೊ ಅದರಲ್ಲೇ ನನಗೆ ಟಯರ್ಡ್ ಆಗಿಬಿಡುತ್ತೆ. ಸೊ ಅವ್ರು ಎದ್ದೋಳೋ ಅಷ್ಟೊತ್ತಿಗೆ ಟಿಫನ್ ಕೂಡ ರೆಡಿ ಮಾಡಬೇಕಾಗಿತ್ತು. ಸೊ ಇವತ್ತು ಟಿಫನ್ ಏನು ಮಾಡೋದು ಅಂತ ಗೊತ್ತಿಲ್ಲ. ಡ್ರಿಂಕ್ ಕುಡ್ಕೊಂಡು ಯೋಚನೆ ಮಾಡ್ತಾ ನಿಂತ್ಕೊಂಡೆ. ಸೊ ಅಷ್ಟೊತ್ತಿಗೆ ನೆನ್ನೆ ನೈಟು ಮಾಡಿದ್ದು ಸಾಂಬಾರು ಬೇರೆ ಇತ್ತು. ನೋಡೋಣ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ನಾನು ಡ್ರಿಂಕ್ನ ಕುಡಿದೆ. ಸೊ ಕುಡಿದ್ಬಿಟ್ಟು ಆಚೆ ಕಡೆ ಅಷ್ಟೊತ್ತಿಗೆ ಮಮ್ಮಿ ಎದ್ದಿದ್ರು. ಆಮೇಲೆ ಅಜ್ಜಿ ಇನ್ನೂ ಎದ್ದಿರಲಿಲ್ಲ. ಸೊ ಹಂಗೆ ನನ್ನ ತಮ್ಮನೂ ಎದ್ದಿರಲಿಲ್ಲ. ಹೊರಗಡೆ ಹೋಗಿ ನಿಂತ್ಕೊಂಡು ನಾನು ಡ್ರಿಂಕ್ನ ಕಂಪ್ಲೀಟ್ ಮಾಡಿದೆ. ಆಮೇಲೆ ಇವೊಂದು ಸ್ವಲ್ಪ ತರಲೆ ಜಾಸ್ತಿ ಆಯಿತು, ಹೊಟ್ಟೆ ಹಸ್ಬಿಟ್ಟಿತ್ತು. ಸೊ ಮಾರ್ನಿಂಗ್ ಎದ್ದೋಳೋದು ಲೇಟ್ ಆಗಿತ್ತಲ್ಲ. ಸೊ ಇವನಿಗೆ ಹೊಟ್ಟೆ ಹಸ್ತಿತ್ತು ನೋಡಿ, ಅಲ್ಲಿಂದ ಇಲ್ಲಿಂದಲ್ಲಿ ಎಷ್ಟು ಗಲಾಟೆ ಮಾಡ್ತಿದ್ದಾನೆ ಹೊಟ್ಟೆ ಹಸ್ಕೊಂಡಿರೋದಕ್ಕೆ. ಅಡುಗೆ ಮನೇಲಿ ಮಮ್ಮಿ ಹೋಗಿರೋದಕ್ಕೆ ಸೊ ಏನೋ ಮಾಡ್ತಿದ್ದಾರೆ ಅಂತೇಳಿ ಅಡುಗೆ ಮನೆಯೆಲ್ಲ ನೋಡ್ತಿದ್ದಾನೆ. ಇವನಂತೂ ತುಂಬ ತರಲೆ. ಇವನನ್ನು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ ಕಸ ಎಲ್ಲ ಗುಡಿಸ್ಕೊಂಡ್ಬಿಟ್ಟು ಆವಾಗಲೂ ನೋಡಿ ಎಷ್ಟು ಗಲಾಟೆ ಮಾಡ್ತಿದ್ದೆ. ನನಗೆ ಹಸಿವು ತಡ್ಕೊಳಕ್ಕಾಗಲ್ಲ. ಯಾಕಂದರೆ ನೈಟು ನಾನು ಸ್ವಲ್ಪ ಮಲಗಿದ್ದು ಲೇಟ್ ಆಯಿತು, 2 ಗಂಟೆ ಹತ್ತತ್ರ ಆಯಿತು. ಮಾರ್ನಿಂಗ್ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ಯಾಕಪ್ಪ 2 ಗಂಟೆ ಅಂದರೆ ನಮ್ಮ ಮನೇಲಿ ಒಬ್ಬ ಇದ್ದಾನೆ ನನ್ನ ತಮ್ಮ. ಸೊ ಅವ್ನು ಬಂದಿದ್ದು ಲೇಟ್ ಆಯಿತು 2 ಗಂಟೆವರೆಗೂ. ಸೊ ಅವ್ನು ಬಂದಿಲ್ಲ ಅಂತಂದರೆ ನಮ್ಮ ಮನೇಲಿರೋ 3 ಮಕ್ಕಳು ಕೂಡ ನಿದ್ದೆ ಮಾಡಲ್ಲ. ಅವ್ನು ಬರೋವರೆಗೂ ವೆಯ್ಟ್ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ನೈಟ್ ಮಲಗಿದ್ದು ಲೇಟ್ ಆಯಿತು. ಮಾರ್ನಿಂಗು ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು. ನೋಡಿ ಇವಾಗ ಎದ್ದು ಬರ್ತಾ ಇದ್ದಾನೆ ಫ್ರೆಶ್ ಅಪ್ ಆಗಿ. ಸೊ ಎಲ್ಲ ಅವನ ಹಿಂದಗಡೆ ಸೈನ್ಯಗಳು ಇವ್ರದ್ದು. ಅವನಿತ್ತಂದರೆ ಅವ್ನ ಸೈನ್ಯ ಹಿಂದೆನೇ ಇರುತ್ತೆ. ಸೊ ಅದಾದಮೇಲೆ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಬಟ್ಟೆ ಎಲ್ಲ ಜಾಸ್ತಿ ಇತ್ತು, ವಾಶ್ ಮಾಡ್ಕೊತಾ ಇದ್ದೆ. ನಾನು ಯೂಸ್ ಮಾಡೋದು ಸರ್ಫ್ ಎಕ್ಸೆಲ್ ಫ್ರಂಟ್ ಲೋಡ್ ಅಂದರೆ ಲಿಕ್ವಿಡ್ ಹಾಕ್ತೀನಿ ನಾನು. ಸೊ ಲಿಕ್ವಿಡಲ್ಲಿ ವಾಶ್ ಮಾಡೋದು. ಅದಾದಮೇಲೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಟೈಮರ್ ಸೆಟ್ ಮಾಡಿದೆ. ಅಷ್ಟೊತ್ತಿಗೆ ಇವರು ಹೊಟ್ಟೆ ಹಸ್ಕೊತಿದ್ರಲ್ಲ. ಸೊ ಇವರಿಗೂ ರೈಸ್ ಮಾಡಿ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಅನ್ನ ಕಲಸಾಕ್ಬಿಟ್ಟು ಅಜ್ಜಿಗೆ ನಾನು ಡ್ರಿಂಕ್ ಕಂಪ್ಲೀಟ್ ಮಾಡುವಾಗಲೇ ದೋಸೆಗೆ ಹಿಟ್ಟು ರೆಡಿ ಮಾಡಿಟ್ಟಿದ್ದೆ, ರವೆ ದೋಸೆಗೆ. ಸೊ ಅದನ್ನು ದೋಸೆ ಹಾಕಿ ಕೊಡ್ತಾಯಿದ್ದೀನಿ. ಅಮ್ಮ ಇನ್ನೂ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಸೊ ಅಷ್ಟೊತ್ತಿಗೆ ಅಜ್ಜಿಗೆ ರೆಡಿ ಮಾಡಿ ಅವ್ರಿಗೆ ದೋಸೆ ಹಾಕ್ಕೊಳ್ಳೋಣ ಅಂಥೇಳಿ ಅವ್ರಿಗೆ ದೋಸೆ ಹಾಕ್ತಾಯಿದ್ದೀನಿ. ಇದೇ ಆಗುತ್ತೆ ಮನೇಲಿ, ಅವ್ರಿಗೇನು ಮಾಡೋದು ಇವ್ರಿಗೇನು ಮಾಡೋದು, ಅವ್ರಿಗೇನು ಇಷ್ಟ ಇವ್ರಿಗೇನು ಇಷ್ಟ ಅಂತ ಅಂದ್ಬಿಟ್ಟು ಇದೇ ಆಗುತ್ತೆ. ಸೊ ಅದಾದಮೇಲೆ ಮಮ್ಮಿ ಏನು ಮಾಡಿದ್ರು, ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಆಮೇಲೆ ಅಜ್ಜಿಗೆ ದೋಸೆ ಕೊಟ್ಟು ಅವರು ತಿಂದರು. ಮಮ್ಮಿ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಸೊ ಅವರು ಪೂಜೆ ಮಾಡ್ತಿದ್ದಾರೆ. ಪೂಜೆ ಮುಗಿಸ್ಬಿಟ್ಟು ಅವರು ಎಲ್ಲೋ ಹೊರಗಡೆ ಹೋಗಬೇಕು ಅಂತಿದ್ರು. ಸೊ ಅವರಿಗೂ ದೋಸೆ ರೆಡಿ ಮಾಡೋಕ್ಕೆ ನಿಂತ್ಕೊಂಡೆ. ಅವರು ಅಷ್ಟೊತ್ತಿಗೆ ಎಲ್ಲ ಕಂಪ್ಲೀಟ್ ಮಾಡ್ತಾಯಿದ್ರು ಅವ್ರ ಪೂಜೆನ. ಸೊ ಇಲ್ಲಿ ಅಜ್ಜಿಗೆ ಇನ್ನೂ 1-2 ದೋಸೆ ಕೊಟ್ಬಿಟ್ಟು ಅಮ್ಮಂಗೆಲ್ಲ ಅವ್ರು ರೆಡಿ ಮಾಡಿಕೊಂಡ್ರು, ಪೂಜೆ ಎಲ್ಲ ಮಾಡ್ಕೊಂಡ್ರು. ಸೊ ಅವರು ತಿಂಡಿ ತಿಂದು ಹೊರಡೋಕ್ಕೆಲ್ಲ ರೆಡಿ ಆದರು. ಸೊ ಇನ್ನೇನು ಹೊರಡ್ತಿದ್ದಾರೆ. ಅಷ್ಟೊತ್ತಿಗೆ ಅಜ್ಜಿ ಏನೋ ಸ್ವಲ್ಪ ಕ್ಯಾತೆ ಮಾಡಿದ್ರು. ಸೊ ಅವ್ರನ್ನ ನೋಡ್ಕೊಂಡು ನಿಂತ್ಕೊಂಡ್ರು. ಅವ್ರು ಹೋಗ್ತಿದ್ದಂಗೆ ನನಗೆ ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮುಗಿಸ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಸೊ ಮಧ್ಯಾಹ್ನ ಆಯಿತು, ಏನಾದ್ರು ತಿನ್ನೋಕ್ಕೆ ಕೊಡು ಅಂತಾರೆ ಅಂದ್ಬಿಟ್ಟು ಸೊ ಅವ್ರಿಗೆ ಸಂಡಿಗೆ ಎಲ್ಲ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಮೊಸರನ್ನ ತಿಂದು ಮಧ್ಯಾಹ್ನ ಊಟನ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಅದಾದಮೇಲೆ ಒಂದು 4 ರಿಂದ 5 ಗಂಟೆ ಅಷ್ಟೊತ್ತಿಗೆ ಮಾಡಿ ಮೇಲೆ ಹೋಗಿ ಬಟ್ಟೆ ಎತ್ಕೊಂಡು ಬರೋದಿತ್ತು.
ಮಾರ್ನಿಂಗ್ ಒಣಗಾಕಿದ್ದಿದ್ದು. ಸೊ ನೆನಪೇ ಇರಲಿಲ್ಲ, ಬೇಗ ಎತ್ಕೊಂಡು ಬರೋಣ ಅಂದ್ಕೊಂಡೆ, ಅಷ್ಟೊತ್ತಿಗೆ ಆಗೋಯ್ತು ಟೈಮು. ಸೊ ಸಂಜೆ ಈವ್ನಿಂಗು ಮೊಸಪ್ಪಿಗೆ ರೆಡಿ ಮಾಡ್ಕೋಬೇಕು ಅಂತೇಳಿ ಅಮ್ಮಂಗೆಲ್ಲ ಹೇಳೋದು ತಂದರು ಅವರು. ಮೊಸಪ್ಪಿಗೆ ಸಾಂಬಾರಿಗೆ ಸೊಪ್ಪೆಲ್ಲ ತಂದಿದ್ರು. ಸೊ ಎಲ್ಲ ರೆಡಿ ಮಾಡಿಕೊಂಡು ಸಾಂಬಾರು ರೆಡಿ ಮಾಡಿದೆ. ಅದ್ರ ಜೊತೆಗೆ ನೆಂಚ್ಕೊಳ್ಳೋಕೆ ಏನಾದರೂ ಬೇಕು ಅಂತೇಳಿ ಅಮ್ಮ ಅಂದರು. ಸೊ ನಾನು ಅಂದ್ಕೊಂಡೆ, ಯಾಕಂದರೆ ನಮ್ಮ ಮನೇಲಿ ನನ್ನ ತಮ್ಮ ಅವನು ಹಂಗೆ ಏನೂ ತಿನ್ನೋದಿಲ್ಲ, ಅವ್ನಿಗೆ ನೆಂಚ್ಕೊಳ್ಳೋದಕ್ಕೆ ಏನಾದರೂ ಸೈಡಿಗೆ ಬೇಕೇ ಬೇಕು. ಸೊ ಅದಕ್ಕೆ ಮೊಸಪ್ಪಲ್ವಾ, ಅವ್ನು ತಿನ್ನೋದೇ ಡೌಟ್ ಇತ್ತು, ಮೊಸಪ್ಪು ಮಾಡಿದ್ದಾರೆ ಮನೇಲಿ ತಿನ್ನಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಏನಾದರೂ ನೆಂಚ್ಕೊಳ್ಳೋಕೆ ಬೇಕೇ ಬೇಕು ಅವನಿಗೆ ಸೈಡ್ಸ್ಗೆ, ಯಾಕಂದರೆ ಅವನು ಎದ್ದಿವಾಗ ಹೊರಗಡೆ ಹೋಗಲ್ಲ, ಅವನಿಗೇನೋ ಹುಷಾರಿರಲಿಲ್ಲಂತೆ. ಸೊ ಮಾರ್ನಿಂಗಿದ್ದ ಮಲ್ಕೊಂಡೇ ಇದ್ದ, ಎದ್ದು ಸಂಜೆ ಅಷ್ಟೊತ್ತಿಗೆ ಆಚೆ ಹೋದ. ಅಷ್ಟೊತ್ತಿಗೆ ನಾನು ಎಲ್ಲ ರೆಡಿ ಮಾಡಿಕೊಂಡು ಅವನಿಗೂ ಬೋಂಡಕ್ಕೆಲ್ಲ ರೆಡಿ ಮಾಡಿ, ಆಪೋಸಿಟಲ್ಲೇ ದೇವಸ್ಥಾನ ಇದೆ. ಸೊ ಅಲ್ಲಿ ಇವತ್ತು ಸಂಕಷ್ಟಿ ಇರೋದ್ರಿಂದ ಅಲ್ಲಿ ಪೂಜೆ ಮತ್ತು ಹೋಮ ಎಲ್ಲ ನಡೀತಾಯಿತ್ತು. ಸೊ ಅಮ್ಮ ಅಂದರು, ಹೋಗ್ಬಾ ಒಳ್ಳೇದಾಗತ್ತೆ, ಸಂಕಷ್ಟಿ ಪೂಜೆ ಬಿಟ್ಬಿಟ್ಟಿದ್ಯಾ, ಸೊ ಪೂಜೆ ಮಾಡಿಸ್ಬೇಕಲ್ವಾ, ನಮಗೂ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು. ಸೊ ಅದೆಲ್ಲ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಯಿತು ಅಂತಂದರೆ ಹೋಗ್ಬಿಟ್ಟು ಪೂಜೆ ಮಾಡಿಸೋಣ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಇಲ್ಲಿಟ್ಟೆಲ್ಲ ಬೋಂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಮಾತಾಡ್ತಾನೆ ಎಲ್ಲ ರೆಡಿ ಮಾಡಿಕೊಂಡು ಬೋಂಡ ಕರೆದಿದ್ದಾಯಿತು. ಸೊ ಬೋಂಡ ಕರೆದು ಅಷ್ಟೊತ್ತಿಗೆ ಅಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಕಂಪ್ಲೀಟ್ ಆಯಿತು. ಸೊ ನಾನು ಎತ್ತಾಕ್ತೀನಿ, ನೀನು ಹೋಗ್ಬಾ ಅಂತೇಳಿ ಅವರು ಬೋಂಡಾಕಾಯಿ ರೆಡಿ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ನಾನು ಹೋಗಿ ಬರ್ತೀನಿ ಅಂತೇಳಿ ಹೋದೆ. ನೋಡಿ, ಒಂದು ಬ್ಯಾಚ್ ಬೋಂಡ ಎಲ್ಲ ಎತ್ತಿಟ್ಬಿಟ್ಟು ಮಿಕ್ಕಿದ್ದು ಬೋಂಡ ಅವ್ರು ಹಾಕ್ತೀನಿ ಅಂತಂದರು. ಸೊ ಅದಕ್ಕೆ ನಾನು ಏನು ಮಾಡಿದೆ, ಹೋಗಿದ ತಕ್ಷಣ ಅಲ್ಲಿ ದೇವಸ್ಥಾನದಲ್ಲಿ ಹೋಮ ಎಲ್ಲ ಮುಗಿಸಿ ಪೂಜೆ ಎಲ್ಲ ನಡೀತಾಯಿತ್ತು. ಪೂಜೆ ಎಲ್ಲ ಮುಗಿಸಿದ್ರು. ಸೊ ಹೋಗ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ನೈಟ್ ಬಂದು ಊಟ ಮಾಡಿ ನಾನು ಡ್ರಿಂಕ್ನ ಕಂಪ್ಲೀಟ್ ಮಾಡಿ ಸ್ವಲ್ಪ ಹೊತ್ತು ವಾಕ್ ಮಾಡಿ ಮಲ್ಕೊಂಡೆ. ಮಾರ್ನಿಂಗ್ ಎದ್ದು ಮಾಮೂಲಿ ರೋಟೀನ್ ಇರುತ್ತಲ್ಲ, ಮಾಮೂಲಿ ರೋಟೀನ್ ಡ್ರಿಂಕ್ ಕುಡಿದ್ಬಿಟ್ಟು ಸ್ವಲ್ಪ ಮನೇಲೆಲ್ಲ ವರ್ಕೆಲ್ಲ ಹಾಗೆ ಇತ್ತು. ನೈಟೆಲ್ಲ ಸ್ವಲ್ಪ ಗಲೀಜಾಗಿತ್ತು ಕಿಚನ್ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಡ್ರಿಂಕ್ ಕುಡಿತಾನೆ ಕ್ಲೀನ್ ಮಾಡಿಕೊಂಡೆ. ಅಷ್ಟೊತ್ತಿಗೆ ಮಮ್ಮಿ ಎದ್ದರು, ಏನು ಟಿಫನ್ ಮಾಡ್ತೀಯ ಅಂತ ಕೇಳ್ತಾಯಿದ್ರು. ಹಾಗೆ ಮಾತಾಡ್ತಾ ನಾನು ಡ್ರಿಂಕ್ ಕುಡ್ಕೊಂಡು, ಸರಿ ಆಯಿತು, ನೆನ್ನೆ ದೋಸೆ ಮಾಡಿದ್ದಲ್ವ, ಇವತ್ತು ಉಪ್ಪಿಟ್ಟು ಮಾಡ್ಕೊಬಿಡೋಣ, ಸ್ವಲ್ಪ ನೀವು ಎಲ್ಲ ಹೊರಗಡೆ ಹೋಗಬೇಕು ಅಂದ್ಕೊಂಡಿದ್ರಿ, ಸೊ ಹೋಗಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನೈಟು ಮೊಸಪ್ಪು ಸಾಂಬಾರು ಇತ್ತಲ್ಲ, ಸೊ ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೆ ಸರಿ ಹೋಗುತ್ತೆ. ಆಮೇಲೆ ನೈಟ್ ಏನಾದರೂ ಮಾಡ್ಕೊಂಡ್ರಾಯ್ತು ಅಂತ ಯೋಚನೆ ಮಾಡಿಬಿಟ್ಟು, ಸೊ ನೈಟು ಅಜ್ಜಿ ಹೇಳ್ತಿದ್ರು ಸ್ವಲ್ಪ ಸಾಂಬಾರಿಗೆ ಉಪ್ಪು ಕಮ್ಮಿ ಆಗಿದೆ, ಹಾಗೆ ಹಾಕ್ಬಿಟ್ಟು ಮಾರ್ನಿಂಗ್ ಬಿಸಿ ಮಾಡುವಾಗ ಸ್ವಲ್ಪ ಹಾಕಿ ಲೈಟಾಗಿ ಬಿಸಿ ಮಾಡಿಬಿಡು, ಸರಿ ಹೋಗುತ್ತೆ, ಮಧ್ಯಾಹ್ನಕ್ಕೆ ಅದೇ ಉಳ್ಕೊಳ್ಳುತ್ತೆ ಅಂತ. ಸೊ ಅದಾಗಿ ಸ್ವಲ್ಪ ಸಾಂಬಾರಿಗೆ ಉಪ್ಪು ಹಾಕ್ಬಿಟ್ಟು, ಸೊ ನಾನು ಡ್ರಿಂಕ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾದಮೇಲೆ ಆವಾಗ ಯೋಚನೆ ಆಯಿತು, ಆನಿಯನ್ ಇದೆ, ಎಲ್ಲನೂ ಇದೆ, ಸೊ ರವೆ ತರಬೇಕು ಅಂತೇಳಿ. ಮಮ್ಮಿ ಅಂದರು, ಇಲ್ಲ ನಾನು ಕಟ್ ಮಾಡಿಕೊಡ್ತೀನಿ, ನೀನು ಹೋಗ್ಬಿಟ್ಟು ಬಾ, ನೀನು ಹೋಗಿ ತೊಗೊಂಡು ಬಾ, ನಾನು ಅಷ್ಟೊತ್ತಿಗೆ ಕಟ್ ಮಾಡಿಕೊಡ್ತೀನಿ ಅಂತ. ನಾನು ಅವ್ರ ಮೇಲೆ ಬಿಟ್ಟರೆ ಸ್ವಲ್ಪ ಅವ್ರಿಗೆ ಮೊದಲೇ ಹುಷಾರಿಲ್ಲ, ಅವರಿಗೂ ಈ ನಡುವೆ ಸ್ವಲ್ಪ ಪ್ರಾಪರ್ಟಿ ಮೇಲೆ ಓಡಾಡೋದು ಅದು ಇದು ಎಲ್ಲ ಇತ್ತು, ಅವರಿಗೂ ಸ್ಟ್ರೆಸ್ ಜಾಸ್ತಿ ಆಗಿದೆ. ಮೊನ್ನೆಲ್ಲನೂ ಹುಷಾರಿಲ್ಲದೆ ಅವರು ನರಳಾಡ್ತಿದ್ರು. ಸೊ ಉಪ್ಪಿಟ್ಟು ತಾನೇ ನಾರ್ಮಲಾಗಿ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಫಟಾಫಟ್ ಅಂತ ಉಪ್ಪಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ರವೆ ಹುರ್ಕೊಂಬಿಟ್ಟು ಅಷ್ಟೊತ್ತಿಗೆ ಕೆಲಸ ಮುಗಿಯುತ್ತೆ. ರವೆ ಎಲ್ಲ ಹುರ್ಕೊಂಡ್ಬಿಟ್ಟಾದ್ಮೇಲೆ ಇನ್ನೇನು ಕೆಲಸ ಇರೋಲ್ಲ. ರವೆ ಹುರ್ಕೊಂಡು ಹಾಗೆ ಎಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ, ಅದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾದಮೇಲೆ ಮಾಮೂಲಿ ಎಲ್ಲರೂ ಮಾಡೋ ಥರನೇ, ಬಟ್ ಆದರೆ ನಮ್ಮ ಮನೇಲಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಇಷ್ಟಪಡ್ತಾರೆ, ಆನಿಯನ್ ಜಾಸ್ತಿ ಹಾಕಬೇಕು ಉಪ್ಪಿಟ್ಟಿಗೆ. ಸೊ ಇಲ್ಲಾಂದರೆ ಕಮ್ಮಿ ಹಾಕಿದ್ರೆ ನಮ್ಮ ಮನೇಲಿ ನಮ್ಮ ಅಮ್ಮಗೂ ಇಷ್ಟ ಆಗೋಲ್ಲ, ಯಾರಿಗೂ ಇಷ್ಟ ಆಗೋಲ್ಲ. ಅಜ್ಜಿಗೆ ಸ್ವಲ್ಪ ಏಜ್ ಆಗಿರೋದ್ರಿಂದ ಅವರು ಆನಿಯನ್ ಎಲ್ಲ ಜಾಸ್ತಿ ತಿನ್ನಲ್ಲ. ನಾವು ಎಲ್ಲನೂ ಸೈಡಿಗೆ ಎತ್ತಿಟ್ಬಿಟ್ಟು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತಿಂತಾರೆ. ಸೊ ಹಾಗಾಗಿ ಅವರೊಬ್ಬರಿಗೋಸ್ಕರ ಏನಕ್ಕೆ ಕಮ್ಮಿ ಹಾಕಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಆನಿಯನ್ ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಇದು ಮಾಡಿಬಿಟ್ಟು ಅವ್ರಿಗೆ ಉಪ್ಪಿಟ್ಟು ಕೊಡ್ತೀನಿ. ಸೊ ಹಾಗಾಗಿ ಆನಿಯನ್ ಎಲ್ಲ ಜಾಸ್ತಿ ಹಾಕಿದ್ದು ಒಗ್ಗರಣೆಗೆ ನೀರು ಹಾಕಿಬಿಟ್ಟು ಎಲ್ಲ ರೆಡಿ ಆಗ್ತಿದೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಅಷ್ಟೊತ್ತಿಗೆ ಸ್ವಲ್ಪ ಮನೆಯಲ್ಲೆಲ್ಲ ಕಸ ಗುಡಿಸ್ಕೊಂಡು ಅಷ್ಟೊತ್ತಿಗೆ ನೀರು ಮಳ್ತು. ಸೊ ರವೆ ಹಾಕಿ ಕ್ಲೀನಾಗಿ ಅದನ್ನು ಮಿಕ್ಸಪ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಡಬೇಕು. 5 ಮಿನಿಟ್ಸ್ ಬಿಟ್ಟಾದಮೇಲೆ ರೆಡಿ ಆಯಿತು, ಎದ್ದೇಳಜ್ಜಿ ಅಂತ ಹೇಳಿದೆ. ಅವರಿಗೆ ಥೈರಾಯ್ಡ್ ಟ್ಯಾಬ್ಲೆಟ್ ಕೊಡಬೇಕಿತ್ತು. ಸೊ ಥೈರಾಯ್ಡ್ ಟ್ಯಾಬ್ಲೆಟ್ ಕೊಟ್ಬಿಟ್ಟು
ಇನ್ನೇನು ಪ್ರಾಬ್ಲಮ್ ಇಲ್ಲ, ಕೊಟ್ಟಿದ್ದಾಗಿದೆಲ್ಲ ಅಂತ ಹೇಳ್ಬಿಟ್ಟು ತಿಂಡಿ ಎಬ್ಬರಿಸ್ಬಿಟ್ಟು ಕೊಟ್ಟೆ. ಅವರಿಗೂ ನೈಟೆಲ್ಲ ಸ್ವಲ್ಪ ಕೆಮ್ಮು ಜಾಸ್ತಿ ಆಗಿ ಸೊ ಅವ್ರನ್ನ ಮಲ್ಕೊ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟು ನನ್ನ ಪಾಡಿಗೆ ನಾನು ಬಂದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ. ಮಾರ್ನಿಂಗ್ ಬರೋವಾಗ್ಲೇ ಶಾವಿಗೆ ಉಳಿದಿತ್ತು ಅಂತ ಹೇಳ್ಬಿಟ್ಟು ಹಾಲು ತಂದು ಅವರಿಗೆ ಶಾವಿಗೆ ಪಾಯಸ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕಂತಂದರೆ ವಯಸ್ಸಾದಮೇಲೆ ಅವರು ಸ್ವಲ್ಪ ಗಟ್ಟಿ ಐಟಮ್ಸ್ ಎಲ್ಲ ತಿನ್ನೋದಕ್ಕೆ ಹಿಂದು ಮುಂದೆ ನೋಡ್ತಾರೆ. ಆ್ಯಂಡ್ ಹೊಟ್ಟೆ ತುಂಬ ಊಟ ಮಾಡೋದಿಲ್ಲ ಅಂತೇಳಿ ಅವ್ರಿಗೆ ಏನು ಇಷ್ಟನೋ ಅದನ್ನೇ ಮಾಡಿಕೊಟ್ಬಿಡ್ತೀವಿ. ಎಷ್ಟು ದಿನ ಇರ್ತಾರೆ ಅಷ್ಟು ದಿನ ಖುಷಿಯಾಗಿರ್ಬೇಕಲ್ವ. ಸೊ ಖುಷಿಯಾಗಿ ಇಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಮಾಮೂಲಿ ಎಲ್ಲರೂ ಮಾಡೋ ಥರನೇ ಶಾವಿಗೆ ಪಾಯಸ ನಾನೇ ಮಾಡೋದು, ಅದನ್ನೇನು ಸ್ಪೆಷಲ್ ಏನೂ ಇಲ್ಲ. ಸೊ ಅವ್ರನ್ನ ಖುಷಿಯಾಗಿ ಇಟ್ಕೊಳ್ಳೋದಷ್ಟೇ. ಒಬ್ರಿಗೆ ನೋವು ಕೊಟ್ಟು ಬದುಕೋಕ್ಕಿಂತ ಖುಷಿಯಾಗಿ ನೋಡಿಕೊಂಡು ಅವ್ರನ್ನ ಖುಷಿಯಾಗಿಡೋದ್ರಲ್ಲಿ ನಮಗೊಂಥರ ತೃಪ್ತಿ ಸಿಗುತ್ತೆ. ದೇವರು ನಮಗೆಲ್ಲೋ ಒಂದು ಕಡೆ ಒಳ್ಳೇದು ಮಾಡ್ತಾನೆ ಅಂತ ನಂಬಿರೋಳು ನಾನು. ಸೊ ನೋಡೋಣ ಏನಾಗುತ್ತೆ. ಸೊ ಇದಾಗಿತ್ತು ನನ್ನ 2 days ಕಂಟಿನ್ಯೂಷನ್ ವ್ಲಾಗ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಆ್ಯಂಡ್ ಬಾಯ್.